K2ಗೆ ನಾವು ಈ ಫೈನಲ್ ಪೇ ಬಿಲ್ ನ ಪುಷ್ ಮಾಡೋದು ಅನ್ನೋದನ್ನ ನೋಡೋಣ. ಅಪ್ರೂವರು ಡ್ರಾಫ್ಟ್ ಪೇ ಬಿಲ್ ನ ಅಪ್ರೂವ್ ಮಾಡಿದ ಮೇಲೆ ಇಲ್ಲಿ ಕರೆಂಟ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಅವರು ಚೆಕ್ ಮಾಡ್ಕೊಂತಾರೆ. ಇಲ್ಲಿ ಅಪ್ರೂವ್ಡ್ ಅಂತ ಬಂದ ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮೆನು ಐಕಾನ್ ಇದೆ. ಈ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇರೋಲ್ ನಲ್ಲಿ ಫೈನಲ್ ಪೇ ಬಿಲ್ ಅಂತ ಇದೆ. ಫೈನಲ್ ಪೇ ಬಿಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮಂತ್ ಮತ್ತೆ ನಾವು ಹೇಗೆ ನಾವು ಇನಿಷಿಯೇಟರ್ ಲಾಗಿನ್ ನಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು, ಅದೇ ರೀತಿಯಾಗಿ ಅಪ್ರೂವರ್ಗೂ ಕೂಡ ಫೈನಲ್ ಪೇ ಬಿಲ್ ನಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾವ ಮಂತಿನ ಪೇ ಬಿಲ್ ನ ನಾವು K2ಗೆ ಪುಷ್ ಮಾಡಬೇಕು ಅಂತ ಇದೀವಿ ಆ ಮಂತ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಮೊದಲನೇದಾಗ ನಾವು ಮೇ ಮಂತಿನ ಡ್ರಾಫ್ಟ್ ಪೇ ಬಿಲ್ ಅಪ್ರೂವ್ ಮಾಡಿರೋದ್ರಿಂದ ಮೇ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಈಗ ನಾವು ಅಪ್ರೂವ್ ಮಾಡಿರ್ತಕ್ಕಂಥ ಒಬ್ಬ ಎಂಪ್ಲಾಯಿದು ಬಿಲ್ ಇಲ್ಲಿ ಬಂದಿದೆ. ಈಗ ಇಲ್ಲಿ ಬಂದಿರತಕ್ಕಂಥ ಬಿಲ್ ನ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನನಗೆ ಇಲ್ಲಿ ಮೇಲ್ಗಡೆ 4 ಬಟನ್ ಇದೆ. ಈ 4 ಬಟನ್ ನನಗೆ ಇಲ್ಲಿ ಎನೇಬಲ್ ಆಗುತ್ತೆ. ಒಂದು ಪ್ರಿವ್ಯೂ ಪೇ ಸ್ಲಿಪ್ ಅಂತ ಮಾಡಿದಾಗ ಈ ಒಂದು ಪ್ರಿವ್ಯೂ ಪೇ ಸ್ಲಿಪ್ ನಲ್ಲಿ ನಾವು ಪ್ರಾವಿಷನಲ್ ಪೇ ಸ್ಲಿಪ್ ನಲ್ಲಿ ವ್ಯೂ ಮಾಡ್ಲಿಕ್ಕೆ ಅವಕಾಶ ಇದೆ. ಪ್ರಿವ್ಯೂ ಪೇ ಬಿಲ್ ಅಂತಂದಾಗ ನಾವು ಈಗಾಗಲೇ ಏನ್ ಪೇ ಬಿಲ್ ನ ಪ್ರಿವ್ಯೂ ಮಾಡಿದ್ವಿ ಆ ಪ್ರಿವ್ಯೂ ಮಾಡ್ಲಿಕ್ಕೆ ಅದಕ್ಕೂ ಅವಕಾಶ ಇದೆ. ಮತ್ತೆ ಒಂದು ಸಿನಾರಿಯೋಸ್ ಬಂದಾಗ ಆ ಟೈಮ್ ನಲ್ಲಿ ಅವರು ಸೆಂಡ್ ಫಾರ್ ರೀಕಂಪ್ಯೂಟೇಷನ್ ನ ಕ್ಲಿಕ್ ಮಾಡಿದಾಗ ಈ ಒಂದು ಬಿಲ್ ಏನಿದೆ ಈ ಬಿಲ್ಲು ನಮ್ಮ ಇನಿಷಿಯೇಟರ್ ಲಾಗಿನ್ ಗೆ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಎಲ್ಲ ಕರೆಕ್ಷನ್ ಕರೆಕ್ಟ್ ಆಗಿದ್ದು ಈಗ ನಾನು ಇದನ್ನ K2ಗೆ ಪುಷ್ ಮಾಡಬೇಕು ಅಂತಂದಾಗ ಬಿಲ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಂಡ್ ಪೇ ಬಿಲ್ ಟು K2 ಅಂತ ಒಂದು ಬಟನ್ ಇದೆ. ಈ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇ ಬಿಲ್ ನಂಬರ್ ಜನರೇಟ್ ಆಗುತ್ತೆ. ಪೇ ಬಿಲ್ ನಂಬರ್ ಜನರೇಟ್ ಆದ್ಮೇಲೆ ಪೇ ಬಿಲ್ ವ್ಯಾಲಿಡೇಷನ್ ಆಗಿ ಈ ಒಂದು ಸ್ಯಾಲರಿ ಬಿಲ್ ಏನಿತ್ತು ಈ ಬಿಲ್ಲು K2ಗೆ ನಿಮಗೆ ಇಂಟಿಗ್ರೇಷನ್ ಮೂಲಕ ಹೋಗುತ್ತೆ. ಸೊ ದಟ್ ಇಲ್ಲಿಂದ ಮುಂದೆ ನೀವು K2ಗೆ ಬಿಲ್ ನ ಪುಷ್ ಮಾಡಿದ ಮೇಲೆ ನಿಮ್ಮ K2 ನಲ್ಲಿ ಸೂಪರಿಂಟೆಂಡೆಂಟ್ ಲಾಗಿನ್ ನಲ್ಲಿ ಅದು ಕಾಣಿಸ್ತಾ ಇರುತ್ತೆ. ನಿಮ್ಮ K2 ಸೂಪರಿಂಟೆಂಡೆಂಟ್ ಲಾಗಿನ್ ನಲ್ಲಿ ನೀವು ಆ ಬಿಲ್ ನ ಚೆಕ್ ಮಾಡಿಕೊಂಡು ನಿಮ್ಮ ಸ್ಯಾಲರಿ ಪ್ರೋಸೆಸ್ ರೊಟೀನ್ K2 ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ನ ಮಾಡಿ ನೀವು ನಿಮ್ಮ ಪ್ರತಿ ತಿಂಗಳ ಇದೇ ಒಂದು ಸ್ಟೆಪ್ಸ್ ನ ಫಾಲೋ ಮಾಡಿ ನೀವು ನಿಮ್ಮ ಸ್ಯಾಲರಿನ ಡ್ರಾ ಮಾಡಬಹುದಾಗಿರುತ್ತೆ. ಓಕೆ,